ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಯ ಅಕ್ಕನ ಕತೆಗೆ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ ದತ್ತಾಬಾಯ. ಹಾಗಿದ್ರೆ ಇಲ್ಲಿ ಸೀಮಾನ ಒಪ್ಕೊಂಡ್ಬಿಟ್ರೆ ದತ್ತಾಬಾಯ ಆ ಕಡೆ ದೃಷ್ಟಿಗೆ ಮೋಸ ಆಗ್ತದೆ. ಆ ಶುರು ಹೂಡಿರೋ ಜಾಲಕ್ಕೆ ಬೆದ್ಲ ದೃಷ್ಟಿ ಏನಾಯ್ತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ಸೀಮಾನ ಕರ್ಕೊಂಡು ಅವರ ಮನೆ ಹತ್ರ ಬರ್ತಿದ್ದಾರೆ ದತ್ತಾಬಾಯ್. ರಾಜು ಏನೋ ಎಕ್ಸಾಮ್ ಇದೆ, ಹೋಮ್ವರ್ಕ್ ಇದೆ ಅಂತ ಓಡ್ಬಿಡ್ತಾರೆ. ಆದ್ರೆ ಇಲ್ಲಿ ದತ್ತಾಬಾಯ್ ಸೀಮಾನ ಕರ್ಕೊಂಡು ಹೋಗ್ಬೇಕಿದ್ರೆ ದತ್ತಾತ್ರೇಯ ಅಂತ ಸೀಮಾ ಕರೀತಾಳ. ನಾಟಕ ಮಾಡಬೇಡ, ನಿನ್ನ ನಾಟಕನ ದೃಷ್ಟಿ ನಂಬೋದು, ಆದ್ರೆ ನಾನು ನಂಬೋದಿಲ್ಲ, ನೀನು ಎಂಥವಳು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಿದ್ರೆ, ಇಲ್ಲ ದತ್ತಾತ್ರೇಯ ನನ್ನ ನಾಟಕ ಮಾಡ್ತಿಲ್ಲ, ನಾನು ನಿಜನೇ ಹೇಳ್ತಿರೋದು, ನನಗೆ ಗೊತ್ತಿದೆ ನಾನು ನಿನಗೆ ದ್ರೋಹ ಮಾಡಿದೆ, ಮೋಸ ಮಾಡಿದೆ ದುಡ್ಗೋಸ್ಕರ ಅಂತ. ಆದರೆ ದಯವಿಟ್ಟು ನನ್ನನ್ನು ಈಗ ನಾಟಕ ಮಾಡ್ತಿದ್ಯಾ ಅಂತ ಹೇಳ್ಬೇಡ. ನಿಜವಾಗ್ಲೂ ನಾನು ದೇವಸ್ಥಾನದಲ್ಲಿ ನಿನ್ನನ್ನು ನೋಡಿದಾಗ ನನಗೆ ಮಾತು ಬರ್ತಿರ್ಲಿಲ್ಲ, ನಿಜವಾಗ್ಲೂ ನಿನ್ನ ಅಲ್ಲಿ ನೋಡಿದಾಗ ಜೀವ ಬದುಕಿದೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಅದಾದ ನಂತರ ಮಾತಾಡಬೇಕು ಅಂತ ಟ್ರೈ ಮಾಡ್ದೆ, ಆದರೆ ಮಾತಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಮಾತಾಡ್ದೆ, ಅದಕ್ಕೆಲ್ಲ ಕಾರಣ ನೀನೇನೆ ದತ್ತಾತ್ರೇಯ ಅಂತ ಸೀಮಾ ಹೇಳ್ತಿದ್ರೆ, ನಿನ್ನ ನಾಟಕ ನನ್ನ ಮುಂದೆ ನಡೆಯೋದಿಲ್ಲ, ನಿನಗೂ ದೃಷ್ಟಿಗೂ ಅಜಗಜಾಂತರ ವ್ಯತ್ಯಾಸ, ಒಂದೇ ತಾಯಿಯಲ್ಲಿ ಇಂಥ ಇಬ್ಬರು ಮಕ್ಕಳ. ನಿಜವಾಗ್ಲೂ ಅವಳು ನೋಡಿದ್ರೆ ಹಾಗೆ, ನೀನು ನೋಡಿದ್ರೆ ಹೀಗೆ. ನೀನು ನನ್ನ ಬದುಕಲ್ಲಿ 8 ವರ್ಷಗಳ ಹಿಂದೆ ಬಂದು ನನ್ನ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ದುಡ್ಡುಗೋಸ್ಕರ ನನ್ನ ಜೊತೆ ಪ್ರೀತಿ ನಾಟಕ ಆಡಿ ದುಡ್ಡಿಗೋಸ್ಕರ ನನ್ನ ಒದ್ದು ಹೋದೆ. ಆದರೆ ದೃಷ್ಟಿ ನನ್ನನ್ನು ಮನಸ್ಸಲ್ಲೇ ಇಟ್ಕೊಂಡು ಪ್ರೀತಿ ಮಾಡಿದ್ಲು, ಪೂಜಿಸಿದ್ಲು, ನನ್ನ ಪ್ರಾಣ ಕಾಪಾಡಿದಂಥ ದೇವತೆ ಅವಳು. ನಿಜ ನಿನಗೆ ಗೊತ್ತಿದ್ಯಾ ನಾನು ಹೇಗೆ ದೃಷ್ಟಿನ ಮದುವೆ ಆದೆ ಅಂತ? ಅವಳನ್ನು ಮದುವೆ ಆದ ಸಂದರ್ಭನೇ ತುಂಬಾ ಬೇರೆ ರೀತಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಅವಳನ್ನ ಮದುವೆ ಆಗಿದ್ದೆ ಶಿಕ್ಷಿಸಬೇಕು ಅಂತ. ಆದರೆ ಶಿಕ್ಷೆ ಎಷ್ಟು ಕೊಟ್ಟೆ ಗೊತ್ತಾ ದೃಷ್ಟಿಗೆ? ಆದರೆ ಎಷ್ಟೇ ಶಿಕ್ಷೆ ಕೊಟ್ಟರು ಅವಳು ಒಂದಿನ ಕೂಡ ನನಗೆ ತಿರುಗಿ ಮಾತಾಡಿಲ್ಲ, ಒಂದಿನ ನನಗೆ ಕೆಡಕನ ಬಯಸಿಲ್ಲ, ಎಂದು ಕೂಡ ನನ್ನ ಆರಾಧಿಸ್ತಾನೆ ಇದ್ಲು. ನಿಜವಾಗ್ಲೂ ಕೂಡ ಅಂತ ಹೆಂಡತಿನ ಪಡೆದಿರೋ ನಾನೇ ಪುಣ್ಯವಂತ ಅಂತ ಹೇಳಿ ದತ್ತಾತ್ರೇಯ ಹೇಳ್ತಿದ್ದಾರೆ. ಈ ಕಡೆ ಸೀಮಾ ಅಂತೂ ನಿನಗೆ ಗೊತ್ತಿಲ್ಲ ದತ್ತು, ನೀನು ಅನ್ಕೊಂಡಿದ್ಯಾ ದತ್ತಾತ್ರೇಯ ನಾನು ನಿನಗೆ ದ್ರೋಹ ಮಾಡಿದೆ ಅಂತ? ಖಂಡಿತ ಪಾಪ ಪ್ರಜ್ಞೆ ನನಗೂ ಇದೆ, ನಾನು ನಿನಗೆ ಮೋಸ ಮಾಡಿದೆ, ಬಟ್ ನನಗೆ ದುಡ್ಗೋಸ್ಕರ ಮಾಡಿದೆ. ಆದರೆ ಯಾಕೆ ಅಂತ ಗೊತ್ತಾ? ನಿಜವಾಗ್ಲೂ ದೃಷ್ಟಿ ಅಮ್ಮನೆಲ್ಲ ನಾನೇ ನೋಡ್ಕೋಬೇಕಾಗಿತ್ತು, ಬದುಕು ತುಂಬ ಕಷ್ಟ ಆಗಿತ್ತು, ಬಡತನ ಆಯಿತು. ಆ ಟೈಮಲ್ಲಿ ದುಬೈಗೆ ಹೋದರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂದರು, ಅದಕ್ಕೆ ಮನೆ ಬಿಟ್ಟು ದುಬೈಗೆ ಹೋಗೋಣ ಅಂದ್ಕೊಂಡೆ. ದುಬೈಗೆ ಹೋಗೋಕ್ಕೆ ದುಡ್ಡು ಇರಲಿಲ್ಲ. ಆಗ ನಿನ್ನ ಪ್ರೀತಿ ಮಾಡಿದ್ರೆ ದುಡ್ಡು ಕೊಡ್ತೀನಿ ಅಂದರು, ಅದೇ ಕಾರಣಕ್ಕೆ ಆ ರೀತಿ ಮಾಡಿಬಿಟ್ಟೆ. ನಂತರ ದುಬೈಗೂ ಕೂಡ ಹೋದೆ, ಆದರೆ ಅಲ್ಲಿ ನನಗೆ ಮೋಸ ಮಾಡಿಬಿಟ್ರು, ಬೇರೆ ಜಾಲಕ್ಕೆ ದೂಡ್ಬಿಟ್ರು. ನಿಜವಾಗ್ಲೂ ಅದರಿಂದ ತಪ್ಪಿಸ್ಕೊಂಡು ಬರೋಕೆ ತುಂಬ ಕಷ್ಟ ಆಯಿತು. ಭಾಳಷ್ಟು ಬಾರಿ ಪ್ರಯತ್ನ ಪಟ್ಟೆ, ಆದರೆ ಪ್ರಯತ್ನ ವಿಫಲ ಆಯಿತು. ಮತ್ತೆ ಮತ್ತೆ ಹೇಳ್ಕೊಂಡು ಹೋಗ್ತಿದ್ರು. ಆದರೆ ಒಂದೇನ ಡಿಸೈಡ್ ಮಾಡಿಬಿಟ್ಟೆ, ಸತ್ರು ಬದುಕಿದ್ರು ಇಲ್ಲಿಂದ ಹೊರಟುಬಿಡ್ಬೇಕು ಅಂತ. ನನ್ನ ನಂತರ ಇಂಡಿಯಾಗೂ ಕೂಡ ಬಂದ. ನಿನ್ನ ಬದುಕಲ್ಲಿ ಬರಬೇಕು ಅಂತ ನಾನು ಅನ್ಕೊಳ್ಳಿಲ್ಲ. ನಿಜವಾಗ್ಲೂ ದೃಷ್ಟಿ ನಿನ್ನ ಮದುವೆ ಆಗಿರೋದು ಕೂಡ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ದತ್ತಾತ್ರೇಯ ನಾನು ನಿನ್ನ ಮತ್ತೆ ದೃಷ್ಟಿ ಮಧ್ಯೆ ಬರಬೇಕು ಅಂತ ಬಂದಿಲ್ಲ. ನನ್ನ ತಂಗಿ ನಿನ್ನ ಮದುವೆ ಆಗಿರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ನನ್ನ ತಂಗಿ ನೀನು ಚೆನ್ನಾಗಿರಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ಆದರೆ ದಯವಿಟ್ಟು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ನಾನು ಸೀಮಾ ಅನ್ನೋ ವಿಷಯನ ದಯವಿಟ್ಟು ನನ್ನ ಅಮ್ಮನ ಹತ್ರ ಆಗಲಿ ತಂಗಿ ಹತ್ರ ಆಗಲಿ ದಯವಿಟ್ಟು ಹೇಳ್ಬೇಡ. ನಾನು ನಿನಗೆ ಮೋಸ ಮಾಡಿರೋ ವಿಷಯ ಹೇಳ್ಬೇಡ. ಅವ್ರು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ, ನಾನು ಎಲ್ಲಿ ಹೋಗಲಿ ನಾನು, ದಯವಿಟ್ಟು ದತ್ತಾತ್ರೇಯ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಕಡೆ ಸೀಮಾ. ಈ ಕಡೆ ನಿಜವಾಗ್ಲೂ ಸೀಮಾ ಕಥೆಯನ್ನು ನಂಬಬಿಡ್ತಾರೆ ದತ್ತಾತ್ರೇಯ ಅಂದರೆ ದತ್ತಾಬಾಯ್. ತದನಂತರ ನೋಡು, ನನ್ನ ದೃಷ್ಟಿಗೆ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ, ನೀನು ಸೀಮಾ ಅಂತ ಗೊತ್ತಾದರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಲೂ ಗೊತ್ತಿಲ್ಲ, ಹಾಗಾಗಿ ನೀನು ಕೂಡ ಹೇಳಬೇಡ ಅಂತ ಹೇಳಿ ಮನೆ ಕಡೆ ಕರ್ಕೊಂಡು ಬರ್ತಿದ್ದಾರೆ. ಆ ಕಡೆ ದೃಷ್ಟಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ, ಆನಂದ ಬಾಷ್ಪನೆ ಬರ್ತದೆ. ಸೈಲೆಂಟನ್ನು ಬಂದಿದೆ, ಯಾಕೆ ಅಳ್ತಿದ್ಯಾ ದೃಷ್ಟಿ ಅಂತ? ಇದು ಅಳ್ತಿರೋದಲ್ಲ ಸೈಲೆಂಟನ್ನು, ನಿಜವಾಗ್ಲೂ ಖುಷಿಯಿಂದ ಅಳ್ತಿರೋದು. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಿಜವಾಗ್ಲೂ ನನ್ನ ದೊರೆ ನನ್ನನ್ನು ಒಪ್ಕೊಂಡಿದ್ದಾರೆ, ನನ್ನ ದೊರೆ ಸೀಮಾ ಬಂದರೂ ಕೂಡ ನನ್ನನ್ನು ಬಿಟ್ಕೊಡೋದಿಲ್ಲ, ನಾನೇ ಅವರ ಆಯ್ಕೆ ಆಗಿರ್ತೀನಿ ಅನ್ನೋದು ನನ್ನ ಮನಸ್ಸು ಕನಸದ, ನಂಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದೇನೆ. ಜೊತೆಗೆ ನನ್ನ ಅಕ್ಕ ಮಾತಾಡ್ಬಿಟ್ಲು, ನನ್ನ ಅಕ್ಕ ಸಾಕು ಅಂದ್ಲು ಅಂತ ಹೇಳ್ತಿದ್ರೆ, ಇದ ತನಕ ಮಾತಾಡಿರ್ಲಿಲ್ವಾ ದೃಷ್ಟಿ ಅಂತ ಕಿಶೋರ್ ಅವ್ರು ಕೂಡ ಕೇಳ್ತಿದ್ದಾರೆ. ಇಲ್ಲ ಕಿಶೋರಣ್ಣ, ನನ್ನ ಅಕ್ಕ ಮಾತಾಡಿಲ್ಲ, ಅವಳು ಎಷ್ಟೋ ಸಂಕಟ ಪಟ್ಟಿದ್ದಾಳೆ, ಅವಳಿಗೆ ಏನೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ನಿಜವಾಗ್ಲೂ ಇವತ್ತು ನನ್ನ ಅಕ್ಕ ನಮಗೆ ಸಿಕ್ಕಿದ್ದಾಳೆ ಅಂದರೆ ನಮ್ಮ ಅಮ್ಮ ಎಷ್ಟು ಪರಿತಪಿಸ್ತಿದ್ರು ಗೊತ್ತಾ ನನ್ನ ಮಗಳು ಸಿಗಬೇಕು ಅಂತ. ಆದರೆ ಇವತ್ತು ನಾವು ಇಷ್ಟು ಖುಷಿಯಾಗಿದ್ದೀವಿ ನನ್ನ ಅಕ್ಕ ಸಿಕ್ಕಿದ್ದಾಳೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಕಿಶೋರಣ್ಣ, ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು, ನಿಮಗೆ ಎಷ್ಟು ಕೃತಜ್ಞತೆ ಧನ್ಯವಾದ ತಿಳಿಸಿದ್ರು ಕೂಡ ಸಾಲುವುದಿಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಾಳೆ ದೃಷ್ಟಿ. ಅದಕ್ಕೇನಂತ ಯಾಕಮ್ಮ ಆ ರೀತಿ ಮಾತಾಡ್ತೀಯ ಅಂತ ಕಿಶೋರ್ ಹೇಳ್ತಾರೆ. ನಂತರ ಆತ ಕಡೆ ಶರು ನೇತ್ರನ ಕರೆದಿದ್ದ, ನೀನು ಬಜರಂಗಿನ ಪ್ರೀತಿ ಮಾಡ್ತಿದ್ಯಾ? ನಿಜವಾಗ್ಲೂ ನಿನ್ನ ಒಂದು ಟೇಸ್ಟ್ ಈ ಮಟ್ಟಕ್ಕಿರುತ್ತೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಕೂಡ ನಾವಿವತ್ತು ಇರೋ ಸ್ಟೇಟಸ್ಗೆ ಮೇಲೆ ಹೋಗಿ ಇಷ್ಟಪಡ್ತೀಯಾ ಅನ್ಕೊಂಡಿದ್ದೆ, ಆದರೆ ಇಂಥ ಚೀಪ್ ಟೇಸ್ಟ್ ನಿಂದು, ನಿಜವಾಗ್ಲೂ ನಾಚಿಕೆ ಆಗ್ತದ ನನಗೆ ನಿನ್ ಕಂಡ್ರೆ ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತನ್ನ ಬಜರಂಗಿ ಕೇಳಿಸ್ಕೊಬಿಡ್ತಾರೆ. ಅವ್ರಿಗೆ ತುಂಬ ಅಂದರೆ ತುಂಬ
ಗೋಚರ ಆಗುತ್ತಾ. ನಂತರ ಆ ಕಡೆ ಸೀಮಾ ಮತ್ತು ದತ್ತ ಬರ್ತಿರೋದನ್ನು ನೋಡಿದ್ದೆ ಇಲ್ಲಿ ಚೆನ್ನಮ್ಮ ಅಯ್ಯೋ ನನ್ನ ಮಗಳಿಗೆ ಏನು ಮಾತಾಡೋದು ಕೂಡ ಅರ್ಥ ಆಗೋದಿಲ್ಲ ಅಂತ ಹೇಳಿ ಬುದ್ಧಿಯವರೇ ಅಂತ ಮಾತನಾಡ್ತಿದ್ದಾರೆ. ಸರಿ ಆಯಿತು, ತುಂಬ ತಡ ಆಯಿತು, ಒಳಗಡೆ ಹೋಗಿ ಅಂತ ದತ್ತಾತ್ರೇಯ ಹೇಳ್ತಾರೆ. ನಿಮ್ಮಂಥ ಅಳಿಯನ್ನ ಪಡೆದಿರೋ ನಾನೇ ಪುಣ್ಯವಂತೆ, ನಿಮ್ಮಂಥ ಅಳಿಯನ್ ಪಡೆದಿರೋ ನಾನೇ ಪುಣ್ಯವಂತೆ ಅಂತ ಚೆನ್ನಮ್ಮ ಅನ್ಕೋತಿದ್ದಾರೆ. ಆಲ್ರೆಡಿ ದತ್ತಾತ್ರೇಯ ಹೋಗಿರ್ತಾರೆ. ತದನಂತರ ಇಲ್ಲಿ ಸೀಮಾ ಅನ್ಕೋತಿದ್ದಾಳೆ, ದತ್ತ ನಿನ್ನ ಬದುಕಲ್ಲಿ ಬರೋದು ನಾನೇನೆ, ಯಾವುದೇ ಕಾರಣಕ್ಕೂ ನನ್ನ ತಂಗಿ ನಿನ್ನ ಬದುಕಲ್ಲಿ ಇರುವುದಿಲ್ಲ, ಖಂಡಿತ ನಿನ್ನ ಬದುಕಿಗೆ ನಾನು ನಿನ್ನ ಹೆಂಡತಿಯಾಗಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿ ಮಾತನಾಡ್ತಿದ್ದಾಳೆ ಇಲ್ಲಿ ಸೀಮಾ. ಬಟ್ ಇಲ್ಲಿ ದತ್ತಾಬಾಯಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಸೀಮಾ ಮನಸ್ಸಲ್ಲಿ ಎಂಥ ಒಂದು ದುರುದ್ದೇಶನ ಇನ್ನೂ ಇಟ್ಕೊಂಡಿದ್ದಾಳೆ ಅಂತ. ಸೀಮಾ ಆಡಿರೋ ನಾಟಕಕ್ಕೆ ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿದ್ದಾರೆ ದತ್ತಾಬಾಯಿ. ನಂತರ ಆತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ದತ್ತಾಬಾಯಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ದತ್ತಾಬಾಯಿ ಕಾಣಿಸ್ತಿರೋದನ್ನು ನೋಡಿದ ನಿಜವಾಗ್ಲೂ ಕೂಡ ದೃಷ್ಟಿ ದಿಗಿಲು ಪಡ್ಕೋತಿದ್ದಾಳೆ. ಎಲ್ಲಿ ಅಂತ ಹುಡುಕ್ತಾ ಇದ್ರೆ ಶರು ಬಂದಿದ್ದೆ, ದೃಷ್ಟಿನ ಎಳೆದಿದ್ದೆ. ಏನು ದತ್ತನ್ನು ಹುಡುಕ್ತಾ ಇದೆಯಾ, ಅವ್ನು ಕಾಣಿಸ್ತಿಲ್ಲ ಅಂದರೆ ಏನರ್ಥ, ನಿನ್ನನ್ನು ಬಿಟ್ಟು ಹೋಗ್ತಾನೆ ಅಂದಾಗ ನಾನು ಖಂಡಿತ ನನ್ನ ದೊರೆ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ಕಾಣಿಸ್ತಿಲ್ಲ ಅಂದರೆ ಅವನು ಹಳೆ ಪ್ರೀತಿ ಹತ್ರನೇ ಹೋಗಿರ್ತಾನೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ನಿಜವಾಗ್ಲೂ ದೃಷ್ಟಿ ಶಾಕ್ ಇದರ ನಡುವೆ ಸೀಮಾ ದೃಷ್ಟಿಯ ನಿಜ ರೂಪದ ಬಣ್ಣದ ಸತ್ಯವನ್ನ ದತ್ತನ ಮುಂದೆ ಹೇಳ್ತಾಳ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.